ಪ್ರೀತಿ ಅಂದರೆ. ನಾನು ಅಷ್ಟೇ ಮಯೂರಿ, ನಿನ್ನ ಕಳ್ಕೊಂಡು ಬದುಕಿರಲ್ಲ. ಸರ್. ಮೇಘ, ನಾನು ಇವತ್ತು ನಿಮ್ಮ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದೆ ಅನ್ಸುತ್ತೆ. ಸಾರಿ. ಪರವಾಗಿಲ್ಲ ಸರ್, ನನಗಿಷ್ಟ ಆಯಿತು. ಮಯೂರಿ, ನಡೀತಿರೋದನ್ನು ನೋಡಿ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಚಾರು ಬಗ್ಗೆನೂ ಯಾವುದೇ ಫೀಲಿಂಗ್ಸ್ ಇಟ್ಕೋಬೇಡ. ನಾನು ಅವಳ ಲೈಫಿಂದ ಹೊರಗೆ ಹೋದರೆ ಅವಳಿಗೆ ಒಳ್ಳೆಯದು. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಿರೋದು? ನಾನು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಹೇಗೆ? ಅವಳಿಗೆ ಹೇಗೋ 2 ದಿನ ಮನೇಲಿ ಇರೋಕ್ಕೆ ಹೇಳಿದ್ದೀನಲ್ವಾ? ಹೌದು, ನಿನ್ನ ಕೇಳಬೇಕು ಅಂತ ಅನ್ಕೊಂಡೆ. ಅವಳು ಯಾಕೆ 2 ದಿನ ಮನೇಲಿ ಇರೋದಕ್ಕೆ ಹೇಳಿದೆ? ಅವಮಾನ ಮಾಡೋಕ್ಕೆ. ಅವಳು ಮೈನಸ್ ಪಾಯಿಂಟ್ನ ಹೊರಗೆ ಹಾಕ್ತೀನಿ. ಮನೆಯವ್ರ ಮುಂದೆ ಚುಚ್ಚಿ ಚುಚ್ಚಿ ಮಾತಾಡಿ ಅವಮಾನ ಮಾಡ್ತೀನಿ. ಈ ಜಯಂತ ಸರಿ ಇಲ್ಲ, ಅವನನ್ನು ಮದುವೆ ಆಗೋದಕ್ಕಿಂತ ಯಾವುದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯೋದೇ ಒಳ್ಳೇದು ಅನ್ನೋ ಭಾವನೆ ಬರೋ ಹಾಗೆ ಮಾಡ್ತೀನಿ. ಈ ರೀತಿ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಅವಳು ನನ್ನ ಬಿಟ್ಟು ಹೋಗ್ತಾಳೆ. ಜಯಂತ್, ಹಾಗೆ ಮಾಡೋದ್ರಿಂದ ನಿನ್ನ ಇಮೇಜ್ ಹಾಳಾಗಲ್ವಾ?
ಇಮೇಜ್ ಹಾಳಾದರೆ ಸರಿ ಮಾಡ್ಕೋಬೋದು, ನಮ್ಮಿಬ್ರು ಲೈಫ್ ಹಾಳಾದರೆ ಸರಿ ಮಾಡ್ಕೊಳಕ್ಕಾಗತ್ತ ಮಯೂರಿ? ನಿಜಾನೇ. ಆದ್ರೆ ಯಾಕೆ ಶಾರ್ಟ್ ಕಟ್ ಎಲ್ಲ? ಡೈರೆಕ್ಟ್ ಆಗಿ ಅವಳ ಹತ್ರ ಮಾತಾಡ್ಬೋದಲ್ಲ. ಮಾತಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹಾಗೆ ಮಾತಾಡೋದ್ರಿಂದ ನಿನಗೆ ಕೆಟ್ಟ ಹೆಸರು. ಇತ್ತೀಚೆಗೆ ಮನೇಲಿ ಎಲ್ಲರೂ ನಿನ್ನ ಜೊತೆ ಚೆನ್ನಾಗಿದ್ದಾರೆ, ಹೊಂದ್ಕೋತಾ ಇದ್ದಾರೆ. ಇಂಥ ಟೈಮಲ್ಲಿ ನಾವೇನಾದರೂ ಈ ವಿಷಯ ಹೇಳಿದ್ರೆ ಸುಮ್ಮನಿರ್ತಾರ ಅವರು? ಎಲ್ಲ ಯೋಚನೆ ಮಾಡಿ ನಾನು ಒಂದೊಂದನ್ನು ಮಾಡ್ತಾ ಇರೋದು. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಮೇಘ ಬ್ಯಾಡ್ಮಿಂಟನ್ ಚಾಂಪಿಯನ್ ಕಣೋ. ಅವಳ ಕಾಲೇಜಲ್ಲಿ ಯಾರು ಮೀರ್ಸೋರೇ ಇಲ್ಲ. ಇವತ್ತು ಆ ಕೋಚು ಅವಳನ್ನ ರೇಗ್ಸದ್ನಂತೆ. ಇವಳು ಬಿಡ್ತಾಳ, ಸೋಲಿಸ್ಬಿಟ್ಟು ಬಂದಿದ್ದಾಳೆ. ಅವಳು ಒಂದಲ್ಲ ಒಂದಿನ ನ್ಯಾಷನಲ್ ಚಾಂಪಿಯನ್. ಮೇಘ ಬ್ಯಾಡ್ಮಿಂಟನ್ ಆಡ್ತಾಳ? ಮೇಘ ಬ್ಯಾಡ್ಮಿಂಟನ್ ಆಡಕ್ಕೆ ಈ ಮನೇಲಿ ಅವಕಾಶ ಕೊಟ್ರಾ? ಸಾಧ್ಯನೇ ಇಲ್ಲ. ಚಾರು, ನಮ್ದು ಸಂಪ್ರದಾಯಸ್ಥ ಕುಟುಂಬ. ಅಂಥ ಆಟಗಳಿಗೆಲ್ಲ ಅವಕಾಶನೇ ಇಲ್ಲ ನಮ್ಮ ಮನೆಯಲ್ಲಿ. ತುಂಡು ಬಟ್ಟೆ ಹಾಕೊಂಡು ಜನಗಳು ನೋಡೋ ಥರ ಚಿಚಿ ಅಸಹ್ಯ ಆಗತ್ತೆ. ಇಷ್ಟಕ್ಕೂ ನಮ್ಮ ಮೇಘ ಕೂಡ ಆ ಥರದ ಆಟಗಳನ್ನೆಲ್ಲ ಇಷ್ಟಪಡೋಲ್ಲ. ಹೌದು, ಇಷ್ಟಕ್ಕೂ ನಮ್ಮ ಮೇಘ ಬ್ಯಾಡ್ಮಿಂಟನ್ ಆಡ್ತಾಳೆ ಅನ್ನೋ ಅನುಮಾನ ನಿನಗೆ ಯಾಕೆ ಬಂತು? ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ಲು ಮಯೂರಿ, ಮೇಘ ತುಂಬಾ ಚೆನ್ನಾಗಿ ಬ್ಯಾಡ್ಮಿಂಟನ್ ಆಡ್ತಾಳೆ ಅಂತ. ಅದಕ್ಕೆ ಕುತೂಹಲ ಆಯ್ತು, ಕೇಳ್ತಾ ಇದ್ದೆ. ಹೌದಾ ಮಯೂರಿ? ಅತ್ತೆ, ಅದು ನೋಡು ಮಯೂರಿ, ಮುಂಚೆ ಥರ ಯಾವುದನ್ನು ಮುಚ್ಚಿರ್ಬೇಡ. ನಿಜ ಹೇಳು. ಹೇಳೆ, ಕೇಳ್ತಿದ್ದೀನಲ್ಲ. ಅತ್ತೆ, ನಾನು ಫೋನಲ್ಲಿ ಬ್ಯಾಡ್ಮಿಂಟನ್ ವಿಚಾರ ಮಾತಾಡ್ತಿದ್ದಿದ್ದು ನಿಜ. ಆದರೆ ನಮ್ಮ ಮೇಘ ಬಗ್ಗೆ ಅಲ್ಲ, ನನ್ನ ಫ್ರೆಂಡ್ ಮೇಘ್ನ ಬಗ್ಗೆ. ಹೌದಾ? ಮೇಘನಾ ಅನ್ನೋಳ ಬಗ್ಗೆ ನೀನು ಮಾತಾಡ್ತಾ ಇದ್ದಿದ್ದು? ನೋಡ್ದ್ಯಾ ಚಾರು, ನೀನೇ ಸರಿಯಾಗಿ ಕೇಳಿಸ್ಕೊಳ್ದೆ ತಪ್ಪು ತಿಳ್ಕೊಂಡಿದ್ಯಾ. ಹೋಗ್ಲಿ ಬಿಡು, ಈಗ ತಾನೇ ನಮ್ಮ ಮನೆಗೆ ಬಂದಿದ್ಯಾ. ಹೋಗ್ತಾ ಹೋಗ್ತಾ ನಮ್ಮನೆ ಆಚಾರ ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳ್ಕೊತ್ಯಾ. ಚಿಪ್ಸ್ ತಿನ್ನು.
ಬಂದ್ರಪ್ಪೋ ಕೇಳ್ರಿ. ನಾನು ಹೇಳಲಿಲ್ಲ ನೀವು ಕೇಳಲಿಲ್ಲ ಅಂತ ನಾಳೆ ದಿನ ಸತ್ತೋರ್ ಮುಂದೆ 4 ಮಾತು ಬರಬಾರ್ದು. ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಿರೋ ಸಿಂಧು ಅವರೇ, ಮೀನಾಕ್ಷಿ ಅವರೇ, ಟೆರೆಸ್ ಮೇಲೆ ಏಕಾಂತವಾಗಿ ಏಕಾಂಗಿ ಇರೋ ಮಯೂರಿ ಅವರೇ, ಯಾರ್ಯಾರು ಏನೇನ್ ಮಾಡ್ತೀರ ಅಂತ ಕದ್ ನೋಡ್ತಿರೋ ಚಾರು ಅವರೇ, ಎಲ್ರು ಬಂದ್ರಪ್ಪೋ ಬನ್ರಿ. ಪುಟ್ಟು ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ಯಾ? ಇದೇನು ಇಷ್ಟು ಬೇಗ ತಟ್ಟೆ ಹಾಕೊಂಡು ಕೂತ್ಬಿಟ್ಟಿದ್ಯಾ? ಇನ್ನೂ ಅಡುಗೆ ಆಗಿಲ್ಲ. ಈಗ ತಾನೇ ನಾವು ಅಡುಗೆ ಮನೆಗೆ ಹೋಗಿದ್ದೀವಿ. ನಿಂಗೆ ಅಷ್ಟೊಂದು ಹಸಿವಾಗ್ತಿದ್ರೆ ಹೇಳು, ದೇವಸ್ಥಾನದಿಂದ ಪ್ರಸಾದ ತಂದಿದ್ದೀವಿ, ಅದನ್ನೇ ಕೊಡ್ತೀನಿ. ಬೇಡ ಬೇಡ ಬೇಡ. ಇನ್ನೇನು ಬೇಕು ಜಯಂತ್ ಅವರೇ? ಹೇಳ್ತೀನಿ ಚಾರು ಅವರೇ. ಅತ್ತೆ ಅಮ್ಮ, ನೀವಿವತ್ತು ಅಡ್ಗೆ ಮಾಡೋ ಹಾಗಿಲ್ಲ. ಮಾಡಿದ್ರು ನಾನು ತಿನ್ನಲ್ಲ. ಯಾಕೋ? ನಾನು ಊಟ ಮಾಡಬೇಕು ಅಂದರೆ ಒಬ್ರು ಸ್ಪೆಷಲ್ ವ್ಯಕ್ತಿ ಅಡುಗೆ ಮಾಡಿ ಬಡಿಸ್ಬೇಕು. ಸ್ಪೆಷಲ್ ವ್ಯಕ್ತಿನ? ಯಾರಪ್ಪ ಅದು ಸ್ಪೆಷಲ್ ವ್ಯಕ್ತಿ? ಚಾರು, ಇವತ್ತು ನನ್ಗೆ ಅಡುಗೆ ಮಾಡಿ ಬಡಿಸ್ತೀಯಾ? ತಮಗೆ ಯಾವ್ಯಾವ ಅಡುಗೆ ಬರುತ್ತೆ? ಇದೇನು ಪುಟ್ಟು ಹೀಗೆ ಕೇಳ್ತಾ ಇದ್ಯಾ? ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಚೈನೀಸು, ಕಂಟ್ರಿ ಫುಡ್ಡು ಎಲ್ಲ ಬರುತ್ತೆ. ಅದೇ ಅದು ಕಂಟ್ರಿ ಅಲ್ಲ, ಕಾಂಟಿನೆಂಟಲ್ ಫುಡ್ಡು. ಹಾ ಅದೇ ಅಷ್ಟೇ ಅಲ್ಲ ಜಯಂತ್, ವೆರೈಟಿ ಆಗಿ ಐಸ್ ಕ್ರೀಮ್ಸು, ಸಲಾಡ್ಸು ಎಲ್ಲ ಮಾಡ್ತಾಳೆ. ಮುಂಬೈ ಅಂತ ಸಿಟಿಲಿ ಓದಿ ಬೆಳೆದು ಇಷ್ಟೆಲ್ಲ ಕಲ್ತಿದ್ದೆ ಅಂದರೆ ಐ ಇಂಪ್ರೆಸ್ಡ್. ಜಯಂತ್ ಅವರೇ, ಇನ್ನೂ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಎಂತೆಂಥ ವಿದ್ಯೆಗಳು ಕಲ್ತಿದ್ದೀನಿ ನಾನು. ನನ್ನ ವಿಷಯ ಗೊತ್ತಾದ್ರೆ ನೀವು ಕಳ್ದು ಹೋಗ್ತೀರಾ. ಈ ಅಡುಗೆ ಎಲ್ಲ ಯಾವ ಮಹಾಲೆಕ್ಕ? ಓ ಮೈ ಗಾಡ್, ನನ್ನ ಹೆಂಡತಿಯಾಗಿ ಬರೋಳಿಗೆ ಇಷ್ಟೊಂದೆಲ್ಲ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಅರ್ಧ ಗಂಟೆ ಟೈಮ್ ಕೊಡಿ ಜಯಂತ್ ಅವರೇ. ಅರ್ಧ ಗಂಟೆ ಅಲ್ಲ, 1 hour ತಗೋ. ಥ್ಯಾಂಕ್ ಯು ಜಯಂತ್ ಅವರೇ, ನಿಮ್ಗೋಸ್ಕರ ತಗೋತೀನಿ. ನೋಡ್ತಾ ಇರಿ ನಾನು ಯಾವ ಥರ ಅಡುಗೆ ಮಾಡ್ತೀನಿ ಅಂತ. ನಿಮ್ಮ ಬಾಯಲ್ಲಿ ನೀರು ಬರಬೇಕು. ಸರಿ, ನಿಮ್ಗೆ ಯಾವ ಥರದ ಅಡುಗೆ ಬೇಕು? ಏನು ಬೇಕಾದರೂ ಮಾಡು ಚಾರು, ನಿನ್ನ ಕೈಯಾರೆ ಮಾಡು. ಓಕೆ, ಆಲ್ ದಿ ಬೆಸ್ಟ್. ಅತ್ತೆ ನೀವು ಬನ್ನಿ ಕುತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡೋದಿದೆ. ಚಾರು ನೀನೋಗು, ಉಪ್ಪು ಖಾರ ಸರಿಯಾಗಿ ಹಾಕು. ಮೇಘ, ಏನಿದು ಕುಣಿದು ಕುಪ್ಪಳಿಸ್ತಾ ಇದ್ದೆ? ಯಾವ ಸಂತೋಷಕ್ಕೆ? ಅಮ್ಮ, ಇವತ್ತು ಕಾಲೇಜ್ನಲ್ಲಿ ಮ್ಯಾಚ್ ನಡೀತು. ನಾನೇ ಗೆದ್ದಿದ್ದು ಗೊತ್ತಾ? ಹೌದಾ? ತುಂಬಾ ಸಂತೋಷ ಆಯ್ತು ಕಣೆ. ಇನ್ ಮುಂದೆ ನೀನ್ ಹೀಗೆ ಚೆನ್ನಾಗಿ ಆಟ ಆಡಿ ಗೆಲ್ಬೇಕು. ಖಂಡಿತ ಗೆಲ್ತೀನಿ ಅಮ್ಮ. ಅದೇ ಖುಷಿನಲ್ಲಿ ಮನೆಗೆ ಬನ್ನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಮನೆ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಈ ವಿಷಯ ಏನಾದ್ರೂ ನನಗೆ ಮೊದಲೇ ಗೊತ್ತಿದ್ರೆ ಮನೆಯವ್ರನ್ನೆಲ್ಲ ಕರ್ಸಿ ತೆಂಗಿನ ಮರದ ಮೇಲೆ ಕೂರಿಸಿ ನೀ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಹೂವಿನ ಮಳೆ ಗರ್ಸ್ತಾ ಇದ್ದೆ. ಅಮ್ಮ ಕಣೆ. ಮೇಘ, ಇನ್ಮೇಲೆ ನೀನು ಹೀಗೆ ಆಸಕ್ತಿಯಿಂದ ಆಡಬೇಕು, ಒಳ್ಳೆ ಪ್ರಶಸ್ತಿ ತಗೋಬೇಕು. ಬರೀ ಗೋಕರ್ಣಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೇನೆ ನೀನು ವಿಶ್ವನಾಥರ ಮಗಳು ಮೇಘ ಅಂತ ಪ್ರಸಿದ್ಧಿಯಾಗಬೇಕು. ಆಯ್ತಾ? ಖಂಡಿತ ಅಮ್ಮ. ಅಪ್ಪನ ಹೆಸರನ್ನ ನಾನು ಉಳಿಸ್ತೀನಿ. ನಮ್ಮ ಕೋಚ್ ಇದಾರಲ್ಲ ರಾಜೀವ್ ಅಂತ, ಎಷ್ಟು ಒಳ್ಳೆಯವರು ಗೊತ್ತಾ ಅವರು. ನಮಗೆ ಗೊತ್ತಾಗದಿರೋ ಹಾಗೆ ನಮ್ಮನ್ನ ಎನ್ಕರೇಜ್ ಮಾಡ್ತಾರೆ. ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಗೊತ್ತಾ. ಹೀರೋ ತರ ಇದ್ದಾರೆ ಅವರು. ಅವ್ರ ಲುಕ್ಕು, ಅವ್ರ ಬೈಕ್ ಓಡಿಸೋ ಸ್ಟೈಲು ಸೂಪರ್. ಏನ್ ಮೇಘ,
ಕೋಚ್ ಗುಣಗಾನ ನಡೀತಾ ಇದೆಯಲ್ಲ, ನಿಂಗೆ ಅವ್ರು ಅಷ್ಟೊಂದು ಇಷ್ಟ ಆದ್ರಾ? ಹೌದು ಅಮ್ಮ, ಅವ್ರ ಕಂಡ್ರೆ ನನಗೆ ತುಂಬಾ 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 ಇಷ್ಟ. ಓ ಸಾಕು ಸಾಕು ಸಾಕು, ನಿನ್ನ ಆಟ ಚೆನ್ನಾಗಿ ನಡೆದ್ರೆ ಆಯ್ತು. ನೀನು ಈ ಖುಷಿನ ಮನೆಯವ್ರ ಮುಂದೆ ಪ್ರದರ್ಶನ ಮಾಡಬೇಡ, ಅವ್ರಿಗೆ ಅನುಮಾನ ಬಂದ್ಬಿಡತ್ತೆ. ಇಲ್ಲ ಅಮ್ಮ, ಮಾಡಲ್ಲ. ಮೇಘ, ನೀನು ಆಟದಲ್ಲಿ ಮಾತ್ರ ಅಲ್ಲ, ಓದ್ನಲ್ಲಿ ಕೂಡ ಮುಂದಿರಬೇಕು. ತ್ರಿಪುರ ಸುಂದರಿ ಅವ್ರು ಫೋನ್ ಮಾಡಿದ್ರು. ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಓದ್ನಲ್ಲಿ ನನ್ನ ಮಗಳನ್ನ ಮೀರ್ಸೋರು ಯಾರೂ ಇಲ್ಲ ಅಂತ. ನನ್ನ ಮಾತನ್ನ ಉಳಿಸ್ತೀಯಲ್ಲ ನೀನು? ಆ ಮನೆಗೆ ಸೊಸೆಗೆ ಹೋಗೋಳು ನೀನು. ಸೊಸೆ ಬಗ್ಗೆ ಈಗಲೇ ಅವ್ರು ಹೆಮ್ಮೆ ಪಡಬೇಕು, ಆ ರೀತಿ ಓದ್ಬೇಕು ನೀನು. ಕೈಕಾಲು ತೊಳ್ಕೊಂಬ, ಕಾಫಿ ಕೊಡು. ನಾನೇನು ಬಿಡೋದಕ್ಕೆ ನನ್ಗೆ ಅಡುಗೆ ಮಾಡಕ್ ಬರುತ್ತೆ ಅಂತ ಹೇಳ್ದೆ. ಹಾಳೋದವನು ಕಮಿಟಿ ಮಾಡಿಸ್ಬಿಟ್ಟ. ನನಗೆ ಸರಿಯಾಗಿ ಒಂದು ಉಪ್ಪಿಟ್ಟು ಮಾಡಕ್ ಬರಲ್ಲ. ನೀನು ಅಡುಗೆ ಹೇಗಪ್ಪ ಮಾಡ್ಬಡಿಸ್ಲಿ? ಅಮ್ಮ ಹೇಳ್ತಿದ್ದು ನಿಂಗೊಂದು ಸ್ವಲ್ಪ ಕೊಬ್ಬು ಜಾಸ್ತಿ, ಕಡಿಮೆ ಮಾಡ್ಕೊ ಅಂತ. ಈಗ ನನಗೆ ಅನ್ನಿಸ್ತಿದೆ ಅಮ್ಮ ಹೇಳಿದ್ ಕರೆಕ್ಟು ಅಂತ. ನನ್ನ ಅಣ್ಣನ ನಾನೇ ತೋಡ್ಕೊಂಡೆ. ಈಗ ನಾನು ಏನು ಮಾಡಲಿ? ಹಲೋ ಚಾರು. ಅಯ್ಯೋ, ಏನ್ ಅಳ್ತಾ ಇದ್ದೀರಾ? ಈರುಳ್ಳಿ ಕಟ್ ಮಾಡಿದ್ರೆ ಕಟಕ್ರಿಗೂ ಕಣ್ಣೀರ್ ಬರುತ್ತೆ ಜಯಂತವ್ರೆ. ಹೌದಲ್ಲ, ಸಾರಿ. ಈಗ ನೀವು ನನಗೆ ಸೌತ್ ಇಂಡಿಯನ್ ಮಾಡ್ತಿದ್ದೀರೋ, ನಾರ್ತ್ ಇಂಡಿಯನ್ ಅಡುಗೆ ಮಾಡ್ತಿದ್ದೀರೋ, ಇಲ್ಲ ಕಾಂಟಿನೆಂಟಲ್ ಮಾಡ್ತಿದ್ದೀರೋ? ನೀನ್ ಮುಂಡ ಮೋಚ್ತು, ನಿನ್ ಮುಖ ಕಾಂಟಿನೆಂಟಲ್ ಬೇರೆ. ಹೇಳಿತಾರು, ನಾನು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ನಿನ್ನ ಅಡುಗೆ ಬಗ್ಗೆ. ಕಾಶ್ಮೀರಿ ಪಲಾವ್ ವಿತ್ ಗ್ರೇವಿ. ಅದು ಫುಡ್ ಆಯ್ತು. ಸ್ಟಾರ್ಟರ್ಸ್ ಏನು? ಗೋಬಿ ಮಂಚೂರಿ. ವಾವ್, ಫ್ಯಾಂಟಾಸ್ಟಿಕ್. ಆಯ್ತು, ಮಾಡ್ಕೊಡ್ತೀನಿ. ಅಲ್ಲ, ಅಡಿಗೆ ಬೇಸಿಕ್ಕೇ ಬರಲ್ಲ ನಿನಗೆ, ಕಾಶ್ಮೀರಿ ಪಲಾವ್ ಮಾಡ್ತೀಯಾ? ಮಾಡು ಮಾಡು. ಜಯಂತವ್ರೆ, ಯಾಕೆ ಇನ್ನೂ ಇಲ್ಲೇ ಕೂತಿದ್ದೀರಾ? ಅಡ್ಗೆ ಮಾಡಿದ್ಮೇಲೆ ಕರಿತೀನಿ, ನೀವು ಹೋಗಿ. ಪರವಾಗಿಲ್ಲ ಚಾರು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಅಯ್ಯೋ, ಗಂಡಸರು ಅಡ್ಗೆ ಮಾಡದ? ಬನ್ನಿ ನೀವು. ಚಾರು, ಇದೇ ನಿಂಗಂದ್ಬಿಟ್ಟೆ. ಅಡ್ಗೆ ಚೆನ್ನಾಗಿದ್ರೆ ನಳಪಾಕ ಅಂತಾರೆ, ದಮಯಂತಿ ಪಾಕ ಅಂತಾರ. ಬಾ, ಅಡ್ಗೆ ಮಾಡು. ಏನ್ ಹೆಲ್ಪ್ ಮಾಡ್ಲಿ ಹೇಳು? ಜಯಂತವ್ರೆ, ಈ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಕೊಡ್ತೀರಾ? ಪಲಾವ್ಗೆ ಮೆಣಸಿನ್ಕಾಯಿ ಉದ್ದಕ್ಕೆ ತಾನೇ ಹೆಚ್ಚೋದು. ಮೆಣಸಿನ್ಕಾಯಿನ ಸಣ್ಣ ಖಾರ ಹೆಚ್ಚಬಹುದು, ಉದ್ದ ಖಾರ ಹೆಚ್ಚಬಹುದು. ನಿಮ್ಗೆ ಹೆಂಗ್ ಬೇಕು ಅಲ್ಲಿ ಕಟ್ ಮಾಡ್ಕೊಳ್ಳಿ. ಅಲ್ಲ, ಅಡಿಗೆ ಬೇಸಿಕ್ಕೇ ಬರಲ್ಲ ನಿನಗೆ, ಕಾಶ್ಮೀರಿ ಪಲಾವ್ ಮಾಡ್ತೀಯಾ? ಮಾಡು ಮಾಡು. ಇವನೊಬ್ಬ ಯೋಚನೆ ಮಾಡೋಕ್ಕೂ ಟೈಮ್ ಕೊಡದೆ ಸಾಯಿಸ್ತಾ ಇದ್ದಾನೆ. ಹಾ, ಪಲಾವ್ ಹೇಗೆ ಮಾಡೋದು? ಜಸ್ಟ್ ತಿಳ್ಕೊಳ್ಳೋಣ ಅಂತ ಹೇಳು. ಅಕ್ಕಿನ ಪಾತ್ರೆಗೆ ಹಾಕಿ ಬೇಯಿಸ್ಕೊಂಡು. ಅಕ್ಕಿ ಬೇಯಿಸ್ಕೋಬೇಕಾ? ಅಕ್ಕಿನ ಬೇಯಿಸ್ಕೊಂಡಾದ್ರೂ ಹಾಕ್ಬೋದು,
ಏನಾದರೂ ಹಾಕ್ಬೋದು. ಹೇಗೆ ಬೇಕಾದ್ರೂ ಹಾಕೊಳ್ಳಿ, ನಿಮ್ಮಿಷ್ಟ. ಪರವಾಗಿಲ್ವೇ, ಆಲ್ಟರ್ನೇಟಿವ್ಸ್ ಎಲ್ಲ ಚೆನ್ನಾಗೇ ಬರುತ್ತೆ. ಆಮೇಲೆ ಮಸಾಲೆ ತಗೊಂಡು. ಮಸಾಲೆನ ಯಾವ ಥರ ರೆಡಿ ಮಾಡ್ತಾರೆ? ಅದು ಮಸಾಲೆ ಅದು ಎಕ್ಸ್ಕ್ಯೂಸ್ ಮೀ. ಏನಾಗಿದೆ ನನಗೆ? ಇನ್ನೊಬ್ರು ಮನೆ ಸೊಸೆ ಅಂತ ಮಾತಾಗಿರೋಳು ನಾನು. ಅಂಥದ್ರಲ್ಲಿ ರಾಜೀವನ್ ಬಗ್ಗೆ ಇಂಥ ಕಲ್ಪನೆಗಳು ಯಾಕೆ ಬರ್ತಿದೆ ನನಗೆ?